ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಒಂದು ಸ್ಯಾರಿ ಇದಿದೆ ನೋಡಿ. ಕ್ರೇಪ್ ಸಿಲ್ಕ್, ಮೈಸೂರು ಕ್ರೇಪ್ ಸಿಲ್ಕು. ಇದು ಸಿಂಗಲ್ ಕಲರ್ ಇದೆ, ಇಂಡಿಗೋ ಕಲರು, ಅಂದರೆ ನೇವಿ ಬ್ಲೂನಲ್ಲ, ಈ ಕಡೆ ಪರ್ಪಲನ್ನಲ್ಲ, ಆ ಥರ ಕಲರ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಇದಕ್ಕೆ ನಾನು ಈ ಥರ ಒಂದು ಸಿಂಪಲ್ಲಾಗಿ ವರ್ಕು ಹಾಕ್ತಾಯಿದ್ದೀನಿ. ಬಟ್ ಇದು ವೀಡಿಯೋ ಮಾಡಿರಲಿಲ್ಲ. ಈ ಥರ ವೀಡಿಯೋ ಮಾಡಿದ್ದೆ ಈ ಡಿಸೈನು, ಬಟ್ ಅದು ಬೀಡ್ಸ್ ಬೇರೆ ಸೈಡ್ ಹಾಕಿದ್ದೆ, ಈ ಸೈಡ್ ಹಾಕಿದ್ದೆ. ಸೊ ಹಾಗಾಗಿ ಇದು ಬೀಡ್ ಬೇರೆ ಥರ ಹಾಕಿದ್ದೀನಿ. ಸೊ ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ನಿಮಗೆ ಶಾರ್ಟ್ ವೀಡಿಯೋ ಮಾಡೋಣ ಅಂತ ನೋಡಿ ಇಷ್ಟು ಹಾಕಿದ್ದೀನಿ. ಇದೊಂದು ವೆರಿ ಕ್ವಿಕ್ಕಾಗಿ ಒಂದು ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ, 8 ಎಳೆ. ಮತ್ತು ಈ ಸ್ಯಾರಿಗೆ ನಾನು ಸಿಂಗಲ್ ಕಲರ್ ಇದರಿಂದ ಗೋಲ್ಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ 8 ಎಳೆ. ಮತ್ತು ಈ ಕಲರ್ ಬೀಡ್ ತೊಗೊಂಡಿದ್ದೀನಿ, ಕ್ರಿಸ್ಟಲ್ ಬೀಡ್, ಕಲರ್ ಬೀಡು. ನೀವು ಸ್ಯಾರಿಗೆ ಯಾವ್ದು ಮ್ಯಾಚ್ ಆದರೂ ಹಾಕ್ಕೋಬೋದು ನೋಡಿ. ಮೈಸೂರು ಸಿಲ್ಕ್ ಸ್ಯಾರಿಗೆ ಸಿಂಪಲಾಗಿ ವಿತೌಟ್ ಕುಚ್ಚಬೇಕು ಅನ್ನೋರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣುತ್ತೆ ಒಂಥರ ನೋಡಿ. ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಬೀಡು ತುಂಬ ಬರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ನೀವು ಇಲ್ಲಿಗೆ ಗೋಲ್ಡ್ ಬೀಡು ಸಹ ಬೇರೆ ಹಾಕ್ಕೋಬೋದು ನೋಡಿ. 8 ಎಳೆ ತೊಗೊಂಡಿದ್ದೀನಿ. ಫಸ್ಟು 1 ಸೆಕೆಂಡ್ ನೋಡಿ. ಈ ಬೀಡನ್ನು ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ, ಇದು ಇಷ್ಟು ಅಂತ ಲೆಂತು ಗ್ಯಾಪನ್ನು ಇಟ್ಕೊಳ್ಳಿ. ಅದು ನೀವು ಸೂಜಿ ಈ ಥರ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಇಷ್ಟು ಗ್ಯಾಪಲ್ಲಿ ಬರುತ್ತೆ. ಡಬಲ್ ಕ್ರೋಶ ಹಾಕೋಣ. ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡು 2ರಲ್ಲೊಂದು ಮತ್ತು ಈ 2ರಲ್ಲಿ ಒಂದು ಸೇರಿ, ಬೀಡನ್ನು ಹಾಕಿರ್ತೀವಲ್ಲ ಅದು ಸೇರಿ 2ರಲ್ಲೊಂದು ಮಾಡಬೇಕು. ತುಂಬ ಸಿಂಪಲ್ಲಾಗಿದೆ. ಮತ್ತು ಇಲ್ಲಿ 2 ಚೈನ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. 2 ಟೈಮ್ಸ್ ಚೈನ್, ಒಂದು ಡಬಲ್ ಕ್ರೋಶ ಮಾಡಿ 2 ಟೈಮ್ಸ್ ಚೈನ್ ಹಾಕಿ, ಮತ್ತು ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ಈ ಕಂಬದಿಂದ ಥ್ರೆಡ್ಡನ್ನು ಎಳ್ಕೋಬೇಕು. ಹೀಗೆ ಎಳ್ಕೊಂಬಿಟ್ಟು ಈ ಬೆರಳಲ್ಲಿ ಇಟ್ಕೋಬೇಕು. ಮತ್ತು ಇನ್ನೊಂದು ಸರಿ ಸೂಜಿ ಲಾಕ್ ಮಾಡಬಾರ್ದು. ಹೀಗೆ ಸುಮ್ಮನೆ ಥ್ರೆಡ್ಡಲ್ಲಿ ಈ ಥರ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಕೆಳಗಡೆಯಿಂದ ಇನ್ನೊಂದು ಸರಿ ದಾರ ತೊಗೋಬೇಕು, ಹಾಗೆ ಇಟ್ಕೋಬೇಕು. ಎಲ್ಲೂ ಮತ್ತೆ ಕ್ರೋಶ ಹಾಕಿ ಲಾಕ್ ಮಾಡಬಾರ್ದು. ಮತ್ತು ಸೂಜಿ ಮೇಲೆ ದಾರ ಅಂದರೆ ಡಬಲ್ ಕ್ರೋಶಾಗಿ ಮಾಡ್ತೀವಲ್ಲ ಅದೇ ಥರ 3 ಟೈಮ್ಸ್ ಆಯಿತು. ಇದು 4th ಒನ್ನು, 4 ಟೈಮ್ಸ್, 5 ಟೈಮ್ಸ್ ನೋಡಿ, 5 ಟೈಮ್ಸ್ ಆಯಿತು. ನೀವು 6, 5, 6, 4 ಈ ಥರ ಹಾಕ್ಕೋಬೋದು. 3 ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ತುಂಬ ಸ್ಮಾಲ್ ಸೈಜ್ ಬರುತ್ತೆ. ಆವಾಗ ನಮ್ಗೆ ಡಿಸೈನ್ ಪರ್ಟಿಕ್ಯುಲರಾಗಿ ಕಾಣಲ್ಲ. ಸೊ ಹಾಗಾಗಿ ನಾನಿಲ್ಲಿ 5 ಟೈಮ್ಸ್ ಡಬಲ್ ಕ್ರೋಶ ತೊಗೊತಾ ಇದ್ದೀನಿ. ಈ 5 ಡಬಲ್ ಕ್ರೋಶದೊಳಗಡೆಯಿಂದ ಇನ್ನೊಂದು ಸಿಂಗಲ್ ಕ್ರೋಶನ ತೊಗೋಬೇಕು ನೋಡಿ. ಈಗ ಮತ್ತೆ ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡು ಲಾಕ್ ಮಾಡಬೇಕು. ಈಗ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡು ನಿಮಗೆ ಯಾವ ಬೀಡು ಬೇಕಾದ್ರೂ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಮತ್ತು ಸೇಮ್ ಸೂಜಿ ಮೇಲೆ ದಾರ ನೋಡಿ, ಒಂದೇ ಸೈಜಾಗಿ ನಾವು ಥ್ರೆಡ್ ಗ್ಯಾಪನ್ನು ಬಿಡಬೇಕಿಲ್ಲಿ ಕಂಬದಿಂದ ಕಂಬಕ್ಕೆ. ಮತ್ತು ಡಬಲ್ ಕ್ರೋಶ 2ರಲ್ಲೊಂದು ಮತ್ತು 2ರಲ್ಲೊಂದು, ಮತ್ತು 2 ಚೈನ್, ಮತ್ತು ಸೂಜಿ ಮೇಲೆ ದಾರ, ಮತ್ತು ಕಂಬದ ಕೆಳಗಡೆಯಿಂದ ದಾರ, ಸೂಜಿ ಮೇಲೆ ದಾರ, ಕಂಬ ಕೆಳಗಡೆಯಿಂದ ದಾರ, ಸೂಜಿ ಮೇಲೆ ದಾರ, ಕಂಬ ಕೆಳಗಡೆಯಿಂದ ದಾರ. ಇದೇ ಥರ ನಾವು 5 ಟೈಮ್ಸ್ ಅಥವಾ 6 ಟೈಮ್ಸ್, ನಿಮ್ಗೆ ಇನ್ನೊಂದು ಸ್ವಲ್ಪ ಶೇಪು ದೊಡ್ಡದಾಗಿ ಕಾಣಬೇಕಾದ್ರೆ 6 ಟೈಮ್ಸ್ ಹಾಕ್ಕೋಬೋದು. 4, 5 ನೋಡಿ. ಈಗ ಇನ್ನೊಂದು ಸೂಜಿ ದಾರ ತೊಗೊಂಡು ಇವೆಲ್ಲದರೊಳಗಡೆಯಿಂದ ನಾವು ಲಾಕ್ ಮಾಡ್ಕೋಬೇಕು, ಎಳ್ಕೋಬೇಕು. ಮತ್ತು ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡು ಸಿಂಗಲ್ ಕ್ರೋಶ. ತುಂಬ ಸಿಂಪಲ್ಲಾಗಿದೆ, ಬಟ್ ಹಾಕಿದ್ಮೇಲೆ ತುಂಬ ಗ್ರ್ಯಾಂಡಾಗಿ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಸೇಮ್ ಡಬಲ್ ಕ್ರೋಶ, ಮತ್ತು 2 ಚೈನ್, ಸೂಜಿ ಮೇಲೆ ದಾರ, ಕಂಬ ಕೆಳಗಡೆಯಿಂದ ದಾರ. ಸ್ವಲ್ಪ ಎಳೆದು ಹೀಗೆ ಇಟ್ಕೋಬೇಕು ಬೆರಳಲ್ಲಿ. 3 ಟೈಮ್ಸ್ ಆಯಿತು. 4, 5 ಮತ್ತು ನೋಡಿ ಈ ಥ್ರೆಡನ್ನು ತೊಗೊಂಡು ಇವೆಲ್ಲ ಥ್ರೆಡ್ ಒಳಗಡೆಯಿಂದ ನಾವು ಇನ್ಸರ್ಟ್ ಮಾಡಬೇಕು.
ಮತ್ತು ಒಂದು ಸಿಂಗಲ್ ಕ್ರೋಶ ಲಾಕ್ ಮತ್ತು ಬೀಡ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಕಲರು ನಿಮ್ಮ ಸ್ಯಾರಿ ಕಲರ್ ಯಾವ ಕಾಂಬಿನೇಷನ್ ಇರುತ್ತೋ ಆ ಥರ ನೀವು ಹಾಕ್ಕೋಬೋದು. ಒಂದೇ ಸ್ಟೆಪ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಸಿಂಪಲ್ಲಾಗಿ ಬೇಗ ಆಗೋಗ್ಬಿಡುತ್ತೆ ಡಿಸೈನ್. ಇದು ಸ್ಯಾರಿ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಾನು ಹೇಳ್ದಾಗೆ ನೀವು ಸ್ಯಾರಿಗೆ ಯಾವ ಕಲರ್ ಬೀಡ್ ಬೇಕಾದ್ರೂ ಹಾಕ್ಕೋಬೋದು. ನೋಡಿ, ಸಿಂಪಲ್ಲಾಗಿದೆ. ಕ್ರಿಸ್ಟಲ್ ಹಾಕಿರೋದ್ರಿಂದ ಒಂಥರ ಶೈನಾಗಿ ಕಾಣ್ತಿದೆ. ನೀವು ಗೋಲ್ಡು ಬೀಡ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನಾನು ಗೋಲ್ಡ್ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಬ್ಲೂ ಬೀಡ್ ಹಾಕಿದ್ದೀನಿ. ಸೊ ಹಾಗಾಗಿ ನೀವು ನಿಮ್ಮ ಸ್ಯಾರಿಗೆ ಯಾವ ಥರ ಕಾಂಟ್ರಾಸ್ಟ್ ಬೇಕಾದರೂ ಮಾಡಿ ಹಾಕ್ಕೊಳ್ಳಿ. ಸೆಲ್ಫ್ ಹಾಕಿದ್ದೀನಿ ಸ್ಯಾರಿ ಇರೋದ್ರಿಂದ ನಾನು ಗೋಲ್ಡ್ ಥ್ರೆಡ್ಡನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿ ಇದೆ. ಸಿಂಪಲ್ಲಾಗಿ ಕೇಳೋ ಅಂಥವ್ರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಒಪ್ಪುತ್ತೆ. ಮತ್ತು ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಲೈಟ್ ವೆಯ್ಟ್ ಇರೋ ಸ್ಯಾರಿಗಳಿಗಂತೂ ಈ ಡಿಸೈನ್ ತುಂಬ ಚೆನ್ನಾಗಿದೆ. ನಾನು ಇದನ್ನು ಒಂದು ವಿಡಿಯೋ ಮಾಡಿದ್ದೆ ಆಲ್ರೆಡಿ, ಅಂದರೆ ಆಲೇ 1 ಇಯರ್ ಆಯಿತು. ಬಟ್ ಅದು ಬೀಡನ್ನು ನಾನು ಸೆಂಟ್ರಿಗೆ ಹಾಕಿದ್ದೆ, ಇಲ್ಲಿ ಬೀಡನ್ನು ಸೈಡಿಗೆ ಹಾಕಿದ್ದೀನಿ. ಸೊ ಇದು ಬೇರೆ ಥರ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ತುಂಬ ಈಸಿ ಇದೆ. ಯಾರಿಗಾದರೂ ಅರ್ಜೆಂಟು ಕುಚ್ಚು ಹಾಕ್ಕೊಡಿ ಸಿಂಪಲ್ಲಾಗಿ ಅನ್ನೋರಿಗೆ ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.